ಅಷ್ಟು ನಡೆದು ಇವ್ರದ್ದು ಏನು ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಬರೀ ಮಾತಾಡ್ತಾರೆ ಭಾಳ ಅಂತೇಳಿ. ಆದರೆ ಎದ್ದ ತಕ್ಷಣ ಅದೇ ಕಾಲಕ್ಕೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳು ವಿರೋಧ ಪಕ್ಷದ ನಾಯಕರು ಅವರು ಸಹಿತ ಇವತ್ತು ಆಳೋದು ಎಲ್ರು ಇಲ್ಲರಿಲ್ಲ, ಏನು ಕೆಲಸ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಇಲ್ಲರಿಲ್ಲ, ದೇರ್ ಇಸ್ ನೋ ಗುಡ್ ಗವರ್ನೆನ್ಸ್, ಒಳ್ಳೆ ಆಡಳಿತ ಇಲ್ಲ, ತಮ್ಮ ಮನೆಗಳಿಗೆ ಯಾಕೆ ಬಿಡೋದತ್ತ ಇದ್ರೆ ಬಿಟ್ಟು ಹೋಗ್ಬೇಕು ಅವರು. ಸುಮ್ಮ ರಾಷ್ಟ್ರಪತಿ ಆಡಳಿತ ತೊಗೊಂಬರ್ರಿ ಅನ್ನುವಂಥ ಸಹಿತ ಮಾತಾಡಲಿಕ್ಕಿದ್ದಾರೆ. ಒಮ್ಮೆ ಹೌದು ಅನ್ನಿಸ್ತದೆ ಬರಬೇಕಿದ್ದಕ್ಕಂತೇಳಿ. ಯಾಕಂದರೆ ಎಷ್ಟು ವರ್ಷ ಆದರೂ ಕಾಂಗ್ರೆಸ್ ಇಷ್ಟೋ ಪಾಠ ಕಲಿಬೇಕಾಗಿತ್ತು. ಈಗಾಗಲೇ ಬಿ ಜೆ ಪಿ ಅಗದಿ ಜಬರ್ದಸ್ತಾಗಿ ಹೊಡೆತ ಕೊಟ್ಟದ್ದು ಇದು ಕಾಂಗ್ರೆಸ್ಸಿಗೆ, ರಾಷ್ಟ್ರ ಮಟ್ಟದಲ್ಲಿ ತಳಮಟ್ಟಕ್ಕೆ ಹೋಗಿ ಮುಟ್ಟಿತ್ತು. ಇವತ್ತಿನ ಒಂದಿಷ್ಟು ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಮುಖಂಡ, ಅದು ಕುಟುಂಬ ಇರ್ಬೋದು, ನೆಹರು ಕುಟುಂಬದ ಸಂತತಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಜನರ ಸಮೀಪ ಹೋಗಿ ಮಾಡೆ ತಿರುಗಾಡೆ ಪೂರ ನೆಲಕಚ್ಚಿದಂತಹ ಕಾಂಗ್ರೆಸ್ಸನ್ನು ಒಂದು ಹಂತಕ್ಕೆ ನಿಲ್ಲಿಸಿದ್ದಾರೆ. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನಂಥ ಪ್ರಜ್ಞಾವಂತರು ಮತ್ತು ಡಿ ಕೆ ಶಿ ಅಂತ ಬೆರಿಕಿ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಬೆರಿಕಿ ಅಂದರೆ ಬುದ್ಧಿವಂತ, ಈ ಸರ್ಕಾರ ಇಬ್ಬರು ಕೂಡ ಕೇಳ್ತಾ ಇದ್ದಾರಂತ. ಅದಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ನಮ್ಮ ಬೊಮ್ಮಾಯಿಯವರಾಗಿರ್ಬೋದು ಟೀಕೆ ಮಾಡಲಿಕ್ಕಿದ್ದಾರೆ. ಕಾಂಗ್ರೆಸ್ ಸಹಾಯಕಪ್ಪ, ಹೈಕಮಾಂಡ್ಗೆ ಏನು ಕಸುನೂ ಇಲ್ಲ. ಹೌದು, ಕಸು ಇಲ್ಲ ನಿಶ್ಚಿತನ, ಅದರಲ್ಲಿ ಎರಡು ಮಾತಿಲ್ಲ. ಎರಡು ಕಾರಣಗಳಿದ್ದಾವೆ. ಅದು ಒಂದಿದ್ದು ಇವತ್ತು ನಿಶ್ಶಕ್ತ ಆಗಿಬಿಡೋದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಈ ಕಾಂಗ್ರೆಸ್. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇದ್ದಂಥದ್ದಿಲ್ಲ, ನಿಶ್ಶಕ್ತ ಆಗಿದೆ, ಶಕ್ತಿ ಇಲ್ಲ ಅಂತ ಅನ್ನಿಸ್ತದೆ. ಹಾಗಂತ ತಿಳ್ಕೊಂಡವ್ರು ಎಲ್ಲದಕ್ಕೂ ಬಗ್ತಾರಂತೂ ಅಲ್ಲ ರಾಹುಲ್ ಗಾಂಧಿಯವರು. ಆದರೆ ಸಿದ್ದರಾಮಯ್ಯನ ಕಳ್ಕೊಂಡು ಡಿ ಕೆ ಶಿವರನ್ನ ಕಳ್ಕೊಂಡ್ರು ಸಹಿತ ಪಕ್ಷಕ್ಕೆ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಅವ್ರಿಗೆ ಗಂಭೀರವಾಗಿ ಗೊತ್ತದ. ಮತ್ತು ಇವರಿಬ್ಬರಿಗೆ ಗೊತ್ತದ್ರಿ, ಇಬ್ಬರೇನು ಸಾಮಾನ್ಯರಿಲ್ಲ, ಅಸಾಮಾನ್ಯರನ್ನ. ಆದರೂ ಕುರ್ಚಿ ಆಸೆ.